ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಹುಣಸಗಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. 15ನೇ ಹಣಕಾಸಿನಲ್ಲಿ 42,96,285 ರೂಪಾಯಿಗಳ ದೊಡ್ಡ ಮೊತ್ತದ ಗೋಲ್ಮಾಲ್ ನಡೆದಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೊಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. 2025 ಮತ್ತು 26ನೇ ಸಾಲಿನ 15ನೇ ಹಣಕಾಸಿನ ಕ್ರಿಯೋಜನೆಯಲ್ಲಿ ನಡೆದ ಗೋಲ್ಮಾಲ್ ಇದಾಗಿದೆ. ಅಂಗನವಾಡಿ ಸಾಮಗ್ರಿಗಳ ಖರೀದಿ, ಸಾರ್ವಜನಿಕ ಆಸನಗಳ ನಿರ್ಮಾಣಕ್ಕಾಗಿ ರಸ್ತೆ ಸುಧಾರಣೆ, ಜಂಗಲ್ ಕಟ್ಟಿಂಗ್, ರಕ್ಷಣೆ ಗೋಡೆ, ಸಿಸಿ ರಸ್ತೆ ಸುಧಾರಣೆ, ಈ ರೀತಿಯಾಗಿ ರಾಜನಕೊಳೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರ ನಡೀತಾ ಇದೆ. ಭ್ರಷ್ಟಾಚಾರ ಬಯಲಿಗೆಳೆದ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಳದ ಹುಣಸಗಿ ತಾಲೂಕಿನ ಅಧ್ಯಕ್ಷರಾದ ನಿಂಗರಾಜ್ ದೇವರಮನಿ ಮತ್ತು ಕಾರ್ಯದರ್ಶಿ ನಿಜಲಿಂಗಪ್ಪ ಅಗ್ನಿ ಭ್ರಷ್ಟಾಚಾರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮೋತಿಬಾಯಿ ಲಕ್ಷ್ಮಣ್ ನಾಯಕ್, ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಹೆಗ್ಗೂರ್ ಮತ್ತು ಜೆಇ ಸೇರಿ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಹೇಳಲಾಗ್ತದೆ. ಭ್ರಷ್ಟಾಚಾರದ ವಿರುದ್ಧ ದೂರು ನೀಡಿದ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರಿಂದ ಜಿಲ್ಲಾ ಪಂಚಾಯಿತಿಗೆ ಅರ್ಜಿ ನೀಡಿದ್ದು, ಅರ್ಜಿಗೆ ಸ್ಪಂದಿಸಿ ಮಾನ್ಯ ಸಿಇಒ ಅವರ ಆದೇಶದ ಮೇರೆಗೆ ಹುಣಸಗಿ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸಣ್ಣ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವರದಿ ರಾಜಕುಮಾರ್ ರಾಠೋಡ್, ನ್ಯೂಸ್ 26 ಕನ್ನಡ, ಯಾದಗಿರಿ. ಸೆಂಟ್ರಲ್ಲಿನ ಹೆಂಗ್ ಸರ್? ಎಲ್ಲಿ ಹೋದ್ರೂ ಅಷ್ಟೇ ಸರ್, ಮಳೆಗಾಲದಾಗ ಮಣ್ಣು ಸಮೇತ ನಿಂತಿಲ್ಲ ಸರ್, ಮಾತ್ರ ಕೊರಿಬಿದ್ದವು. ಈ ವರ್ಷ ಮಳೆ ನಿಮ್ಗೆ ಗೊತ್ತಲ್ಲ, ನಾವು ಮಳೆ ನೋಡಿಲ್ಲ ಸರ್. ಇದು ನೀವು ಇಲ್ಲವರೇ ಅಲ್ಲ ಸಾರಿ, ಬೈಕ್ ತಗೋ ಯಾರು ಬೈಕ್ ತಗೋ. ಸರ್, ರಾಜನಕೊಳೂರಲ್ಲಿ 15ನೇ ಹಣಕಾಸಿನಲ್ಲಿ ಭ್ರಷ್ಟಾಚಾರ ಆಗಿದೆ ಸರ್. ಅದರಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ, ಬೋಕಸ್ ಆಗಿವೆ ಸರ್. ಎಲ್ಲ 42,96,000 ಚಿಲ್ಲರೆ ಆಗಿದೆ. ನಾವು ಅಲ್ಲಿ ತಿರುಗಾಡಿ GPS ಫೋಟೋ ಹೊಡೆದಿವಿ, ಪ್ಲೇಸಿಗೆ ಹೋಗ್ರಿ. ನಮಗ್ ಕಂಡು ಬಂದದ್ದು 47 ಲಕ್ಷ ಬಂದದ್ರಿ. ಅದರಲ್ಲಿ ಒಂದೆರಡು ಮೆನ್ಷನ್ ಮಾಡಿದ್ರಿ ನಾನು. ಸಿಸಿ ರಸ್ತೆ, ಚರಂಡಿ ನಿರ್ಮಾಣ, ಅಲ್ಲಿ SC ವಾರ್ಡ್ ಆದ್ರಿ. ಆ SC ವಾರ್ಡ್ ನಲ್ಲಿ ಕೆಲಸನೇ ಮಾಡಿಲ್ರಿ. ಅದು ಸ್ವಲ್ಪ ಮಿಸ್ ಆಗಿ ಇದು ಮಾಡಿಲ್ರಿ. ಮತ್ತೆ ಒಂದು ಲೆಟರ್ ಕೊಟ್ಟು CO ಸರ್ ಕೊಟ್ಟು ಬರ್ಬೇಕಂತ ಮಾಡಿವ್ರಿ. ಇದು ಪಿಡೋ ಅವರು ಮತ್ತೆ ಅಧ್ಯಕ್ಷ ಅವರು ಜೈರಿ 3 ಜನ ಮಾಡಿ ಇದು ಮಾಡ್ಯಾರ. ಅಲ್ಲಿ ಮಾಡ್ತಕ್ಕಂತ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಒಂದೂ ಮಾಡಿಲ್ರಿ. ಸಾರ್ವಜನಿಕರಿಗೆ ಬಂದಂತ ದುಡ್ಡು ಕೆಲಸ ಮಾಡ್ಬೇಕ್ರಿ. ಅಲ್ಲಿ ತಾವೇ ತಮ್ಮ ಅಕೌಂಟಿಗೆ ಹಾಕೊಂಡು ಸುಮ್ನೆ ತಿಂದು ಮುಚ್ಚಾಕಿದಾರ್ರಿ. ಒಂದು ಕೆಲಸ, ಅಭಿವೃದ್ಧಿ ಕೆಲಸ ಮಾಡಿಲ್ರಿ. ಅಲ್ಲಿ ಮಾಡಿದಾರೆ, ರಿಪೋರ್ಟ್ ಬರ್ಬೇಕು ಸರ್ ಅಷ್ಟೇ. ಕೃಷಿ ರೋಡ್, ಸಮುದಾಯ ಭವನ, ತಡೆಗೋಡೆ, ಮತ್ತೆ ಮರಮ್ ರೋಡು, ಚರಂಡಿ ರಸ್ತೆ, ಅಂಗನವಾಡಿ ಬರ್ತಕ್ಕಂಥ ಸಾಮಗ್ರಿಗಳು ಮತ್ತೆ ನೀರಿನ ವ್ಯವಸ್ಥೆ ಅಂತೇಳಿ ಮಾಡಿದ್ದಾರೆ ಸರ್. ಅವ್ರೇನ್ ಹೇಳಿದ್ರೆ, ಇದು ರಿಪೋರ್ಟ್ ಮಾಡ್ತೇನೆ, ರಿಪೋರ್ಟ್ ಮಾಡಿ ಇದು ಜಿಲ್ಲಾ ಪಂಚಾಯತಿ ಕಳಿಸ್ತೀನಿ ಸರ್. ಪ್ರತಿಕ್ರಿಯೆ ಏನೋ ನೀಡಿಲ್ಲ ಸರ್. ರಿಪೋರ್ಟ್ ಮಾಡ್ತೀನಿ, ಯಾದಗಿರಿಗೆ ಕಳಿಸ್ತೀನಿ. ಇವತ್ತು ಬರ್ಬೇಕಿತ್ತು, ಬಂದಿಲ್ಲ ಸರ್. ಬಂದ್ರೆ ಕೇಳಬೇಕಂತ ಬಂದಿದೀವಿ ನಾವು, ಬಂದಿಲ್ಲ ಸರ್.